ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ನನ್ನ ಫ್ರೆಶರ್ಸ್ ಡೇ ಬಗ್ಗೆ. ಅದಕ್ಕಿಂತ ಮುಂಚೆ ಇವರು ಫ್ರೆಶರ್ಸ್ ಡೇ How excited are you, Ria? Very excited. Very excited to see different faces. Let's see what Okay. happens. ಫ್ರೆಶರ್ಸ್ ಪಾರ್ಟಿ ನಮಗೆ 4th ಫ್ಲೋರಲ್ಲಿ ಅರೇಂಜ್ ಆಗಿದ್ದು. ಸೊ 4th ಫ್ಲೋರಲ್ಲಿ ಹೋಗಿ ಎಲ್ಲರೂ ಮೀಟ್ ಮಾಡಿ ನಮಗೆ ಫ್ರೆಶರ್ಸ್ ಡೇ ಥೀಮ್ ಇದ್ದಿದ್ದು ಕೂಡ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್. ಸೊ ನಾವೆಲ್ಲ ಬ್ಲ್ಯಾಕೇ ಹಾಕಿದ್ರಿ. ಮತ್ತು ಟ್ಯಾಲೆಂಟ್ ಶೋ ನಡೀತಿತ್ತು. ಸೊ ಅದು ನೋಡಿಕೊಂಡು ಅದಾದಮೇಲೆ ನಮ್ಗೆ ರಿಯಲೈಸ್ ಆಯಿತು ನಮಗೆಲ್ಲ ಟ್ಯಾಲೆಂಟ್ ಇಲ್ಲ ಅಂದ್ಬಿಟ್ಟು. ಅದಕ್ಕೆ ನಾವೆಲ್ಲ ಕೆಳಗಡೆ ಹೋಗಿ ಸ್ವಲ್ಪ ಪಿಕ್ಸ್ ತೊಗೊಂಡು ಆಮೇಲೆ ಹೋಗಿ ಆದರೆ ಅವ್ರು ನಮ್ಮನ್ನು ತಿರ್ಗಾ ವಾಪಸ್ ಕಳಿಸಿ ನಮ್ಮನ್ನು ಕ್ಯೂ ಅಲ್ಲಿ ನಿಲ್ಸಿದ್ರು. ಅದು ಏನಕ್ಕಂದರೆ ನಮಗೆ ಸ್ಟ್ಯಾಂಪ್ ಹಾಕ್ಸೋಕ್ಕೆ. ಆ ಸ್ಟ್ಯಾಂಪ್ ಹಾಕ್ಸ್ಕೊಳಕ್ಕೆ ಅದರಿಂದ ಒಂದು ದೊಡ್ಡ ಸ್ಟೋರಿನೇ ಇದೆ. ಲಿಟ್ರಲಿ 45 ಮಿನಿಟ್ಸ್ ನಾವು ಇಲ್ಲಿ ಲೈನಲ್ಲಿ ನಿಂತ್ಕೊಂಡಿದ್ರಿ, ಅದು ಬಿಸಿಲಲ್ಲಿ. ಫೈನಲಿ ಆ ಸ್ಟ್ಯಾಂಪ್ ಕೂಡ ಹಾಕ್ಸ್ಕೊಂಡ್ರಿ. ಈ ಸ್ಟ್ಯಾಂಪ್ನ ಫ್ಲೋರಲ್ಲಿ ಕೂಡ ಚೆಕ್ ಮಾಡಿದ್ರು. ಅದಾದ್ಮೇಲೆ ಗ್ರೌಂಡ್ ಫ್ಲೋರಲ್ಲಿ ನಾವು ಸ್ವಲ್ಪ ಹೊತ್ತು ನಮಗೆ ನಾವೇ ಎಂಟರ್ಟೈನ್ ಮಾಡ್ಕೊತಿದ್ರಿ. ಇಲ್ಲಿ ಅವನಿಗೆ ಅದನ್ನ ನುಡ್ಸೋಕ್ ಬಂದಿಲ್ಲ ಅಂದ್ರು ವಿಡಿಯೋಗೆ ಪೋಸ್ ಕೊಡ್ತಿದ್ದಾನೆ, ಬೇಕಂದ್ರೆ ಕೇಳಿಸ್ಕೊಂಡು. ಆಮೇಲೆ ತಿರ್ಗಾ 4th ಫ್ಲೋರ್ಗೆ ಹೋದ್ರಿ. ಆದರೆ ಇನ್ನೂ ಟ್ಯಾಲೆಂಟ್ ಶೋಸ್ ನಡೀತಾನೆ ಇತ್ತು. ಕುತ್ಕೊಳಕ್ಕೆ ಕೂಡ ಜಾಗ ಇರಲಿಲ್ಲ. ಸೊ ನಿಂತ್ಕೊಂಡು ನೋಡ್ತಿದ್ರಿ. ಅದಾದಮೇಲೆ ನಾವು ವೆಯ್ಟ್ ಮಾಡ್ತಾ ಇದ್ದಿದ್ದು ಡಿಜೆನೇ ಸ್ಟಾರ್ಟ್ ಆಗಿಲ್ಲ ಅಂದ್ಬಿಟ್ಟು ನಾವು ಅಲ್ಲಿ ಯಾವ ಸಾಂಗ್ ಪ್ಲೇ ಆಗ್ತಿತ್ತು ಅದಕ್ಕೆಲ್ಲ ಡ್ಯಾನ್ಸ್ ಆಡ್ತಿದ್ರಿ. ಆಮೇಲೆ ನಮಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಕೂಡ ನಮ್ಮ ಕ್ಲಾಸಲ್ಲಿ ಇದ್ದಾರೆ ಅಂತ. ಅದಾದಮೇಲೆ ಫ್ಯಾಷನ್ ಶೋ ಆದಮೇಲೆ ನಮಗೆ ಡಿಜೆ ಇತ್ತು. ಡಿಜೆಲ್ಲಂತೂ ವಿ ಎಂಜಾಯ್ಡ್ ಅ ಲಾಟ್. ಯಾಕಂದರೆ ಇಡೀ ದಿನ ನಾವು ಕಾಯ್ತಿದ್ದಿದ್ದೆ. ಅದಕ್ಕೆ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.